ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯನವರ ಪರ ಇರುವಂತವರು ಕೂಡ ಕೆಲವು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಸಿಎಂ ಅಂತ ಘೋಷಣೆಯನ್ನ ಕೂಗ್ತಾ ಇರೋದು. ಮಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆ. ವಿಧಾನ ಪರಿಷತ್ನ ಸದಸ್ಯರಾದಂಥ ಐವನ್ ಡಿಸೋಜ ಅವರಲ್ಲಿ ಘೋಷಣೆಯನ್ನ ಕೂಗ್ತಾ ಇದ್ರು ಸಿದ್ದರಾಮಯ್ಯನವರ ಪರವಾಗಿ. ಡಿಕೆಶಿ ಬಣಕ್ಕೆ ಸಿದ್ದರಾಮಯ್ಯ ಬಣ ತಿರುಗೇಟನ್ನ ಕೊಟ್ಟಿರೋದು ಅಲ್ಲೇ ಕಾಣಿಸ್ಕೊಳ್ಳುತ್ತೆ. ಬಣ ಎಲ್ಲ ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇವೆ, ನಾವೇನಿಲ್ಲ ಅಂತಂದ್ರೆ ಮಿರರ್ ನೋಡ್ಕೊಳ್ರಿ, ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಪೂರ್ಣ ಅವಧಿಯ ಸಿಎಂ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಲ್ಲಿ ಕೇಳಿಸ್ಕೊಳ್ತಾ ಇದ್ರು, ಸೌಂಡ್ ಕೇಳಿಸ್ಕೊಳ್ಳಿ ಒಂದ್ಸಲ, ಗೊತ್ತಾಗುತ್ತೆ. ಸೊ ಅಲ್ಲಿ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ಘೋಷಣೆ ಇದೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಘೋಷಣೆಗಳಿದೆ. ಸೊ ಹಾಗಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅವರವ್ರ ನಾಯಕರು ಬಂದಾಗ ಬಣ ರಾಜ್ಯಕ್ಕೆ ಇಲ್ಲಿ ಗೊತ್ತಾಗಿರುವಂತದ್ದು ಡಿಕೆಶಿ ಪರವಾಗಿ ಮಿಥುನ್ ರೈ ಘೋಷಣೆ ಕೂಗಿದ್ರೆ ಪೂರ್ಣಾವಧಿಯ ಸಿಎಂ ಆಗಬೇಕನ್ನುವಂಥದ್ದನ್ನ ಪರಿಷತ್ ಸದಸ್ಯ ಐವನ್ ಡಿಸೋಜ ನೇತೃತ್ವದಲ್ಲಿ ಒಂದು ಘೋಷಣೆಗಳನ್ನು ಕೂಗಲಾಗಿದೆ. ಐವನ್ ಡಿಸೋಜರವರೇ, ನೀವು ಘೋಷಣೆಗಳನ್ನು ಕೂಗಿದ್ದೀರಿ ಸಿಎಂ ಪರವಾಗಿ. ನಾವು ಸಿದ್ದರಾಮಯ್ಯ ವೆಲ್ಕಮ್ ಮಾಡಿದ್ದೇವೆ ಮತ್ತು ನೀವು ಇನ್ನೂ ಗಟ್ಟಿಯಾಗಬೇಕು ಅಂತ ಹೇಳಿದ್ದೇವೆ. ನಿಮ್ಮಿಂದ ಇವತ್ತು ಅಹಿಂದ ಅವರನ್ನು ಒಟ್ಟು ಸೇರಿಸುವ ಕೆಲಸ ಆಗ್ತಾ ಇದೆ. ನೀವು ಇನ್ನೂ ಗಟ್ಟಿಯಾಗಬೇಕು ಮತ್ತು ನಿಮ್ಮ ನೇತೃತ್ವ ಬೇಕು ಅಂತ ಹೇಳಿದ್ದೇವೆ. ಪೂರ್ಣಾವಧಿ ಸಿಎಂ ಆಗಬೇಕು ಸಿಎಂ ಅಂತ ಹೇಳ್ತಾ ಇದ್ದೀವಿ. ಅದು ಯಾರು ಹೇಳಲಿಲ್ಲ, ಅಂತ ಘೋಷಣೆ ಕೂಗಲಿಲ್ಲ. ಸಿದ್ದರಾಮಯ್ಯರಿಗೆ ಜಯವಾಗಲಿ ಅಂತ ಘೋಷಣೆ ಮಾಡಿದ್ದಾರೆ. ಸಿಎಂ ಅವರೀಗ ಕುರ್ಚಿ ಕಿತ್ತಾಟಗಳಾಗ್ತಾ ಇದೆ. ಈ ಸಂದರ್ಭದಲ್ಲೇ ಒಂದು ಕಡೆ ಡಿಕೆಶಿ ಪರವಾದಂತಹ ಘೋಷಣೆಗಳು, ಈಗ ಇನ್ನೊಂದು ಸಿಎಂ ಪರವಾದ ಘೋಷಣೆಗಳು, ಏನಾಗುತ್ತೆ ಇದು? ಅಂಥದ್ದು ಏನಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು, ಅವರು ಇಬ್ಬರನ್ನು ನಾವು ಸಮಾನವಾಗಿ ಗೌರವಿಸ್ತೇವೆ. ಯಾವುದೇ ರೀತಿಯಾದಂತಹ ಬಣ ರಾಜಕೀಯ ಇಲ್ಲೂ ಕಾಣ್ತಾ ಇದೆಯಲ್ಲ ಕರಾವಳಿಯಲ್ಲೂ? ನೋ ಬಣ ರಾಜಕೀಯ, ಓನ್ಲಿ ವಿ ವೆಲ್ಕಮ್ ಇದ್ದಾರೆ. ಅಹಿಂದದವರು ಪ್ರಥಮ ಬಾರಿ ಒಟ್ಟಾಗಿದ್ದಾರೆ, ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನು. ಓಕೆ, ಇದು ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜರ್ ಅವರ ಮಾತು. ಯಾವುದೇ ರೀತಿಯಾದಂತಹ ಬಣ ರಾಜ್ಯಕ್ಕೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಆದರೆ ಎರಡೂ ಕಡೆಯಿಂದಲೂ ಘೋಷಣೆಗಳನ್ನು ಕೂಗುವಂಥದ್ದು, ಸಿಎಂ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂಥದ್ದನ್ನು ಹೇಳುವುದರ ಮೂಲಕ ಇವತ್ತೊಂದು ಹೊಸ ಸಂಚಲನವನ್ನ ಇಲ್ಲೂ ಆರಂಭಗೊಂಡಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಕೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಘೋಷಣೆ ಕೂಗಿದ್ರೆ ಪೂರ್ಣಾವಧಿಯ ಸಿಎಂ ಆಗಬೇಕನ್ನುವಂಥದ್ದನ್ನ ಪರಿಷತ್ ಸದಸ್ಯ ಐವನ್ ಡಿಸೋಜ ನೇತೃತ್ವದಲ್ಲಿ ಒಂದು ಘೋಷಣೆಗಳನ್ನು ಕೂಗಲಾಗಿದೆ. ಐವನ್ ಡಿಸೋಜರ್ ಅವರೇ, ನೀವು ಘೋಷಣೆಗಳನ್ನು ಕೂಗಿದ್ದೀರಿ ಸಿಎಂ ಪರವಾಗಿ. ನಾವು ಸಿದ್ದರಾಮಯ್ಯ ವೆಲ್ಕಮ್ ಮಾಡಿದ್ದೇವೆ ಮತ್ತು ನೀವು ಇನ್ನೂ ಗಟ್ಟಿಯಾಗಬೇಕು ಅಂತ ಹೇಳಿದ್ದೇವೆ. ನಿಮ್ಮಿಂದ ಇವತ್ತು ಅಹಿಂದ ಅವರನ್ನು ಒಟ್ಟು ಸೇರಿಸುವ ಕೆಲಸ ಆಗ್ತಾ ಇದೆ. ನೀವು ಇನ್ನೂ ಗಟ್ಟಿಯಾಗಬೇಕು ಮತ್ತು ನಿಮ್ಮ ನೇತೃತ್ವ ಬೇಕು ಅಂತ ಹೇಳಿದ್ದೇವೆ. ಪೂರ್ಣಾವಧಿ ಸಿಎಂ ಆಗಬೇಕು ಸಿಎಂ ಅಂತ ಹೇಳ್ತಾ ಇದ್ದೀವಿ. ಅದು ಯಾರು ಹೇಳಲಿಲ್ಲ, ಅಂತ ಘೋಷಣೆ ಕೂಗಲಿಲ್ಲ. ಸಿದ್ದರಾಮಯ್ಯರಿಗೆ ಜಯವಾಗಲಿ ಅಂತ ಘೋಷಣೆ ಮಾಡಿದ್ದಾರೆ. ಸಿಎಂ ಅವರೀಗ ಕುರ್ಚಿ ಕಿತ್ತಾಟಗಳಾಗ್ತಾ ಇದೆ. ಈ ಸಂದರ್ಭದಲ್ಲೇ ಒಂದು ಕಡೆ ಡಿಕೆಶಿ ಪರವಾದಂತಹ ಘೋಷಣೆಗಳು, ಈಗ ಇನ್ನೊಂದು ಸಿಎಂ ಪರವಾದ ಘೋಷಣೆಗಳು, ಏನಾಗುತ್ತೆ ಇದು? ಅಂಥದ್ದು ಏನಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು, ಅವರು ಇಬ್ಬರನ್ನು ನಾವು ಸಮಾನವಾಗಿ ಗೌರವಿಸ್ತೇವೆ. ಯಾವುದೇ ರೀತಿಯಾದಂತಹ ಬಣ ರಾಜಕೀಯ ಇಲ್ಲೂ ಕಾಣ್ತಾ ಇದೆಯಲ್ಲ ಕರಾವಳಿಯಲ್ಲೂ? ನೋ ಬಣ ರಾಜಕೀಯ, ಓನ್ಲಿ ವಿ ವೆಲ್ಕಮ್ ಇದ್ದಾರೆ. ಅಹಿಂದದವರು ಪ್ರಥಮ ಬಾರಿ ಒಟ್ಟಾಗಿದ್ದಾರೆ, ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಏನು. ಓಕೆ, ಇದು ಪರಿಷತ್ ಸದಸ್ಯರಾಗಿರುವಂತಹ ಐವನ್ ಡಿಸೋಜರ್ ಅವರ ಮಾತು. ಯಾವುದೇ ರೀತಿಯಾದಂತಹ ಸಂದರ್ಭ ಅವ್ರವ್ರ ಪಾಡಿಗೆ ಅವ್ರವ್ರ ಘೋಷಣೆಗಳನ್ನ ಕೂಗ್ತವ್ರೆ, ಅವ್ರವ್ರ ನಾಯಕರುಗಳನ್ನ ಮೆಚ್ಚಿಸೋಕೋಸ್ಕರ. ಅದಾದ ನಂತರ ನಮ್ಮಲ್ಲಿ ಯಾವ ಬಣಗಳು ಇಲ್ಲ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಕೂಡ ಈಕ್ವಲ್ ಅಂತ ಹೇಳ್ತಾರೆ. ಚೆನ್ನಾಗಿದೆ, ಅವ್ರವ್ರು ಮುಂದುವರಿಬೇಕಂತಾರೆ, ಇಲ್ಲ ಅವ್ರ ಕುರ್ಚಿ ಮೇಲೆ ಕೂತ್ಕೊಳ್ಬೇಕು ಅಂತಾರೆ. ಘೋಷಣೆಗಳನ್ನ ಕೂಗೋ ಸಂದರ್ಭದಲ್ಲಿ ಜೋಶ್ ತುಂಬಾ ಇರುತ್ತೆ. ಅದಾದ ನಂತರ ಮಾತನಾಡೋ ಸಂದರ್ಭದಲ್ಲಿ ಇಲ್ಲ ಇಲ್ಲ ಹಂಗೆಲ್ಲ ಏನು ಇಲ್ಲ ಅಂತೇಳಿ ಮೈಗೆ ಎಣ್ಣೆ ಹಚ್ಕೊಂಡಂಗೆ ಮಾತನಾಡ್ತಾರೆ. ಯಾಕೆ ಅಂತಂದ್ರೆ
ಇವ್ರು ಕೆಳಗಿಳಿದಾಗ ಅವ್ರ ಮೇಲ್ ಬಂದಾಗ ಇವ್ರಿಗೆ ಅವಕಾಶಗಳು ಸಿಗೋದಿಲ್ವಲ್ಲ. ಎರಡೂ ಕಡೆ ಬ್ಯಾಟಿಂಗನ್ನು ಮಾಡ್ತಾ ಇರಬೇಕು.